ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಮಾಡುವಂತ ಪ್ರಾಸೆಸ್ ಆಗ್ತಾ ಇದೆ ಈಗ ಆನ್ ದ ವೇ ಆಂಧ್ರ ಮೂಲಕ ಅನಂತಪುರದ ಮೂಲಕ ಈಗ ಸಾಗ್ತಾ ಇರೋದು ಅನಂತಪುರ ತಲುಪಿದಂತ ದರ್ಶನ್ ಇರುವಂತ ವಾಹನ ಕೆಲವೇ ಹೊತ್ತಿನಲ್ಲಿ ಬಳ್ಳಾರಿಗೆ ದರ್ಶನ್ ಸ್ಥಳಾಂತರ ಆಗುತ್ತೆ ಆನ್ ದ ವೇ ಈಗ ಆಂಧ್ರ ಮೂಲಕ ಬಳ್ಳಾರಿ ತಲುಪೋಕೆ ಪ್ಲಾನ್ ಮಾಡಲಾಗಿದೆ ರೂಟ್ ಮ್ಯಾಪ್ ಅನ್ನ ಟಿವಿ9 ನಲ್ಲಿ ದರ್ಶನ್ ಶಿಫ್ಟಿಂಗ್ ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀವಿ ಟಿವಿ9ಗೆ ಆಂಧ್ರದ ಅನಂತಪುರ ಪೊಲೀಸರ ಮಾಹಿತಿ ಸಿಕ್ಕಿದೆ ಈಗ ಅನಂತಪುರ ರೀಚ್ ಆಗಿದೆ ಅಲ್ಲಿಗೆ ಸೊ ಅಲ್ಲಿಂದ ಈಗ ಮುಂದೆ ಸಾಗುವಂಥದ್ದಿದೆ ಸೊ ಅನಂತಪುರ ತಲುಪಿದಂಥ ದರ್ಶನ್ ಇರುವಂಥ ವಾಹನ ಈಗಾಗಲೇ ಬೇರೆ ಬೇರೆ ಅಲ್ಲಿದ್ದಂಥ ಸಹಪಾಠಿಗಳು ಇವರ ಜೊತೆಗಿದ್ದಂಥ ಸಂಗಡಿಗರು ಅವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಿದ್ರೆ ಬಳ್ಳಾರಿಗೆ ದರ್ಶನ್ ಶಿಫ್ಟಿಂಗ್ ಆಗ್ತಾ ಇದೆ ಸೊ ಸದ್ಯಕ್ಕೆ ಈ ಶಿಫ್ಟಿಂಗ್ ಏನಾಗ್ತಿದೆ ಅದರ ಬಗ್ಗೆ ಮಾಲ್ತೇಶ್ ಜಗ್ಗಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೇನೆ ಬಳ್ಳಾರಿ ಜೈಲ್ ಬಳಿಯಿಂದ ವಿನಾಯಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸೊ ಮೊದಲನೇದಾಗಿ ಮಾಲ್ತೇಶ್ ಬಳಿ ಹೋಗೋದಾದ್ರೆ ಮಾಲ್ತೇಶ್ ಬೆಳಗ್ಗೆ 4:15ಕ್ಕೆ ಆರಂಭ ಆದಂಥ ಒಂದು ಪ್ರಯಾಣ ಈಗ ಆಂಧ್ರ ಮೂಲಕ ಸಾಗ್ತಾ ಇರೋದು ಎಲ್ಲಿ ಎಕ್ಸಾಕ್ಟ್ಲಿ ಈಗ ದರ್ಶನರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ ಸದ್ಯದ ಅಪ್ಡೇಟ್ ಏನಿದೆ ಮಾಲ್ತೇಶ್? ಅವಿನಾಶ್ ಏನು ಅಂತಂದ್ರೆ ಬೆಳಗ್ಗೆ 4:15ರಿಂದ ಪ್ರಯಾಣವನ್ನು ಆರಂಭಿಸಿರ್ತಕ್ಕಂಥ ದರ್ಶನ್ ಅವ್ರನ್ನ ಈಗ ಏನು ಅಂತಂದ್ರೆ ಬಳ್ಳಾರಿಗೆ ತಲುಪಿಸಲಿಕ್ಕೆ ಪೊಲೀಸರು ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಬೆಂಗಳೂರಿನಿಂದ ಹೊರಟಂತಹ ದರ್ಶನ್ ಅವರ ಮತ್ತೆ ಏನಿದಾರೋ ಅವ್ರನ್ನ ಚಿಕ್ಕಬಳ್ಳಾಪುರ ಮುಖಾಂತರವಾಗಿ ಈಗ ಅನಂತಪುರಕ್ಕೆ ತಲುಪಿರ್ತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಸೊ ಅನಂತಪುರ ಮಾರ್ಗದ ಮುಖಾಂತರ ಬಳ್ಳಾರಿಯ ಜೋಳದ ರಾಶಿಗೆ ಬಂದು ತಲುಪ್ತಾರೆ. ಅಲ್ಲಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ದರ್ಶನ್ ಅವ್ರನ್ನ ತಲುಪಿಸಲಾಗುತ್ತೆ. ಸೊ ಏನಂತಂದ್ರೆ ಒಂದು ರೀತಿ ಆರಂಭದಲ್ಲಿ ಒಂದಿಷ್ಟು ಸಿಕ್ಕಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಹೇಳೋದಾದ್ರೆ ದರ್ಶನ್ ಅವರಿಗೆ ಬೆಂಗಳೂರಿನ ಜೈಲಿನಿಂದ ಹೋಗ್ಲಿಕ್ಕೆ ಮನಸ್ಸಿರಲಿಲ್ಲ. ಸೊ ಒಲ್ಲದ ಮನಸ್ಸಿನಿಂದಲೇ ಈಗ ಬಳ್ಳಾರಿಯತ್ತ ಪ್ರಯಾಣ ಬೆಳೆಸುವಂತ ಅನಿವಾರ್ಯತೆ ಕೂಡ ಇರತಕ್ಕಂಥದ್ದು. ಸೊ ಹೀಗಾಗಿ ಹೊರಡುವಂತ ಸಂದರ್ಭದಲ್ಲೂ ಕೂಡ ಪೊಲೀಸ್ನವರನ್ನ ದರ್ಶನ್ ಅವರು ಕೇಳ್ಕೊಂಡಿದ್ರು. ಸೊ ಇಲ್ಲೇ ಇರ್ಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ನಡುವೆ ಈಗಷ್ಟೇ ಏನು ಅಂತಂದ್ರೆ ಅನಂತಪುರ ಮಾರ್ಗವಾಗಿ ಬಳ್ಳಾರಿಯನ್ನ ಕೆಲವೇ ಕ್ಷಣಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ದರ್ಶನ್ ಅವರು ತಲುಪಲಿದ್ದಾರೆ ಅಂತಾನೆ ಹೇಳ್ಬೋದು. ಪೊಲೀಸರು ಒಂದಿಷ್ಟು ಅಂದ್ರೆ ಸಂಪೂರ್ಣವಾಗಿ ಬಿಗಿ ಭದ್ರತೆ ಮುಖಾಂತರ ಅವರನ್ನ ತಲುಪಿಸುವಂತ ಪ್ರಯತ್ನದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಅವಿನಾಶ್ ಮಾಲ್ತೇಶ್ ಹಾಗೆ ಸಂಪರ್ಕದಲ್ಲಿ ಈಗ ವಿನಾಯಕ್ ಬಳ್ಳಾರಿಯಿಂದ ಜಾಯ್ನ್ ಆಗಿದ್ದಾರೆ. ವಿನಾಯಕ್ ಈಗ ನಾವು ಗಮನಿಸ್ತಾ ಇದ್ದೀವಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಲ್ಮೋಸ್ಟ್ ಒಂದು 9 ಗಂಟೆ ಅಷ್ಟೊತ್ತಿಗೆ ತಲುಪೋದು ಅಲ್ಲಿ 9-9:30 ಯಾಕಂದ್ರೆ ರಾತ್ರಿ ಪ್ಲಾನ್ ಕ್ಯಾನ್ಸಲ್ ಆಗಿ ಈಗ ಬೆಳಗ್ಗೆ ಆಲ್ಮೋಸ್ಟ್ ಈಗ ತಲುಪಂತ ಒಂದು ಆನ್ ದ ವೇ ಇದ್ದಾರೆ ಈಗ. ಸೊ ಅಲ್ಲಿ ಏನು ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ ಎಷ್ಟೊತ್ತಿಗೆ ರೀಚ್ ಆಗ್ಬೋದು ಅಂತ ವಿನಾಯಕ್? ಖಂಡಿತ ಅವಿನಾಶ, ಈಗ ಕೇವಲ 15 ನಿಮಿಷಗಳ ಹಿಂದ್ಗಡೆ ಅನಂತಪುರವನ್ನ ದಾಟಿರತಕ್ಕಂತಹ ದರ್ಶನ ಕರೆತರದಂತಹ ವಾಹನಗಳು ಇನ್ನೇನು ಕೆಲವೇ ಗಂಟೆಗಳು ಅಂದ್ರೆ 9:30 ಸುಮಾರು ಆಸುಪಾಸಿನ ಸುಮಾರ ಬಳ್ಳಾರಿಗೆ ನೇರವಾಗಿ ಬಳ್ಳಾರಿ ದರ್ಶನ ಬರುವಂತಹ ವಾಹನಗಳು ತಲುಪ್ತಾ ಇದ್ದಾವೆ. ಅಂದ್ರೆ ಬಳ್ಳಾರಿ ಜೈಲಿಗೆ ಸ್ವಿಫ್ಟ್ಗಳಾಗ್ತವೆ. ಈಗಾಗಲೇ ದರ್ಶನ್ ಬರುವಂತಹ ಸುದ್ದಿ ಕೂಡ ಈಗಾಗಲೇ ರಾಜ್ಯಾದ್ಯಂತ ದೇಶಾದ್ಯಂತ ಹರಡಿದ್ರಿಂದ ಸಾಕಷ್ಟು ಅಭಿಮಾನಿಗಳು ಬಳ್ಳಾರಿಯ ಜೈಲಿನ ಮುಂಭಾಗದಲ್ಲಿ ಬರುವಂತಹ ಸಾಧ್ಯತೆ ಇರುತ್ತದೆ. ಹೀಗಾಗಿ ಅಭಿಮಾನಿಗಳ ಚದುರಿಸುವ ನಿಟ್ಟಿನಲ್ಲಿ ಈಗಾಗಲೇ ಎರಡೂ ಭಾಗದಲ್ಲಿ ಕೂಡ ಪೊಲೀಸರು ಕೂಡ ಬ್ಯಾರಿಕೇಡ್ ಹಾಕಿಕೊಂಡಿರುವಂಥದ್ದು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಬಳ್ಳಾರಿಯ ಜೈಲ್ ಮುಂಭಾಗದಲ್ಲಿ ಅಭಿಮಾನಿಗಳು ಬರದಂತೆ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಬಹುದು. ತಾವು ದೃಶ್ಯ ಕೂಡ ಗಮನಿಸಬಹುದು. ಅಂದ್ರೆ ಇದೇ ಜೈಲಿನ ಮಾರ್ಗದಲ್ಲಿ ಅಂದ್ರೆ ಎಂಟ್ರೆನ್ಸ್ ಗೇಟ್ ಇದೇ ಎಂಟ್ರೆನ್ಸ್ ಗೇಟ್ ಮಾರ್ಗವಾಗಿಯೇ ದರ್ಶನ ಕರೆತರತಕ್ಕಂತಹ ವಾಹನಗಳು ಒಳಗಡೆ ಹೋಗ್ತವೆ. ಅಂದ್ರೆ ಈಗಾಗಲೇ ಅನಂತಪುರ ಡಿಸ್ಟಿಕ್ ಅನ್ನ ದಾಟಿರ್ತಕ್ಕಂತಹ ಏನು ದರ್ಶನ್ ತರುವಂತಹ ಬೊಲೆರೋ ವಾಹನಗಳು ಈಗಾಗಲೇ ಜೋಳದ ರಾಶಿ ಮೂಲಕವಾಗಿ ಬಳ್ಳಾರಿಗೆ ಎಂಟ್ರಿ ಕೊಡ್ತವೆ. ಎಂಟ್ರಿ ಕೊಡುವ ಮೂಲಕವಾಗಿ ಬಳ್ಳಾರಿಯಲ್ಲಿರ್ತಕ್ಕಂಥ ಜೈಲ್ ಮಾರ್ಗದಲ್ಲಿ ಒಳಗಡೆ ಶಿಫ್ಟ್ ಆಗ್ತವೆ. ಒಳಗಡೆ ದೃಶ್ಯಗಳನ್ನು ಕೂಡ ಅಂದ್ರೆ ಈಗ ಬರುವಂತಹ 3 ಗೇಟ್ಗಳನ್ನ ದಾಟಿದ ಬಳಿಕ ಹೈ ಸೆಕ್ಯೂರಿಟಿ ಸೆಲ್ಗಳನ್ನ ಈಗಾಗಲೇ ಸಿದ್ಧಪಡಿಸಿಕೊಂಡಿರುವಂಥದ್ದು. ಅಂದ್ರೆ ಈಗ ಇರ್ತಕ್ಕಂಥ 15ನೇ ಸೆಲ್ ಹೈ ಸೆಕ್ಯೂರಿಟಿ ಇರತಕ್ಕಂಥ 30 ಸೆಲ್ಗಳಲ್ಲಿ 15ನೇ ಸೆಲ್ಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡೋಕ್ಕಾಗಿ ಈಗಾಗಲೇ ಅಂತಿಮ ಹಂತದ ಪರಿಶೀಲನೆ ಕೂಡ ಈಗಾಗಲೇ ಮಾಡಿರುವಂಥದ್ದು. ಜೊತೆಗೆ ನಿನ್ನೆ ಕೂಡ SP ಅವರು ಕೂಡ SP ಶೋಭಾ ರಾವಣಿಯವರು ಕೂಡ ಬಳ್ಳಾರಿಯ ಜೈಲಿಗೆ ಭೇಟಿ ನೀಡುವ ಮೂಲಕವಾಗಿ ಇಲ್ಲಿರ್ತಕ್ಕಂಥ ಪ್ರಸ್ತುತ ವ್ಯವಸ್ಥೆಯ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕುವ ಮೂಲಕವಾಗಿ ದರ್ಶನ್ ಅವರು ಬರುವಂತಹ ಸೂಚನೆ ಕೂಡ ಕೊಟ್ಟಿದ್ರು. ಹೀಗಾಗಿ ದರ್ಶನ್ ಅವರ ಬರುವಂತಹ ದೃಷ್ಟಿಯಿಂದ ಕೂಡ ಇನ್ನೇನು ಕೆಲವೇ ಗಂಟೆಗಳಂದ್ರೆ 1 ತಾಸಿನಲ್ಲಿ ದರ್ಶನ್ ಅವರು ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ತಲುಪಲಿದ್ದಾರೆ. ತಲುಪುವ ಮಾರ್ಗವಾಗಿ ಈಗಾಗಲೇ ಹೈ ಸೆಕ್ಯೂರಿಟಿಯನ್ನ ಪೊಲೀಸರು ಕೂಡ
ಮಾಡಿರುವಂಥದ್ದು. ಅಂದರೆ ಜೋಳದ ರಾಶಿ ಮೂಲಕವಾಗಿ ದರ್ಶನ್ ಅವರು ಎಂಟ್ರಿ ಆಗಿರೋದಕ್ಕಾಗಿ ಅಲ್ಲಿಯೂ ಕೂಡ ಪೊಲೀಸ್ ಸೆಕ್ಯೂರಿಟಿಯನ್ನು ಹಾಕ್ತಾ ಇದ್ದಾರೆ. ಯಾಕಂತಂದರೆ ದರ್ಶನ್ ಅಭಿಮಾನಿಗಳು ಜೈಲ್ ಮುಂಭಾಗದಲ್ಲಿ ದರ್ಶನ ನೋಡಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಅನಂತಪುರ ಏನು ಮಾರ್ಗ ಇದೆಯಲ್ಲ, ಬಳ್ಳಾರಿಗೆ ಎಂಟ್ರಿ ಕೊಡುವಂಥ ಮಾರ್ಗದಲ್ಲಿ ಕೂಡ 50 ಮೀಟರ್ಗೆ ಒಬ್ಬರಂತೆ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ ಮತ್ತು ಸರ್ಕಲ್ಗಳಲ್ಲಿ ಕೂಡ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಅಭಿಮಾನಿಗಳು ನೇರವಾಗಿ ದರ್ಶನ್ ಅವರ ವೆಹಿಕಲ್ಗಳಿಗೆ ಅಡ್ಡ ಹಾಕಬಾರ್ದು ಅನ್ನೋ ದೃಷ್ಟಿಯಿಂದ ಕೂಡ ಹೀಗಾಗಿ ಹೈ ಸೆಕ್ಯೂರಿಟಿನ ಕೂಡ ಘೋಷಣೆ ಮಾಡಿರುವಂಥದ್ದು. ಮತ್ತು ಪ್ರಮುಖವಾಗಿ ಬರುವಂಥ ಮಾರ್ಗ ರಾಯಲ್ ಸರ್ಕಲ್ ಇಂದ ನೇರವಾಗಿ ದುರ್ಗಾಮಠ ಟೆಂಪಲ್ಗೆ ಬರ್ತಾರೆ. ದುರ್ಗಾಮಠ ಟೆಂಪಲ್ ಮಾರ್ಗವಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ನ ಪ್ರಮುಖ ಮುಖ್ಯ ಗೇಟ್ಗೆ ಒಳಭಾಗದಲ್ಲಿ ಬರ್ತಾರೆ. ಹೀಗಾಗಿ ಅಲ್ಲಿ ಕೂಡ ಎಲ್ಲೆಲ್ಲಿ ದರ್ಶನ ವಾಹನಗಳು ಬರುತ್ತೆ, ಅಂದರೆ ಆರೋಪಿ ದರ್ಶನನ ವಾಹನ ಬರುತ್ತೆ, ಅಲ್ಲಲ್ಲಿ ಕೂಡ ಪ್ರತಿಯೊಂದು ಸರ್ಕಲ್ಗಳಲ್ಲಿ ಕೂಡ ಪೊಲೀಸ್ ಸಿಬ್ಬಂದಿಗಳನ್ನು ಯೋಜನೆ ಮಾಡಿದ್ದಾರೆ. ಮತ್ತು ಎಲ್ಲೆಲ್ಲಿ ಅತ್ಯಂತ ನೀಡಿದೆ ಅಲ್ಲಿ ಕೂಡ ಏನು ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಅವರ ಬರತಕ್ಕಂಥ ವಾಹನಗಳು ಯಾವುದೂ ಅಭಿಮಾನಿಗಳು ಅಡ್ಡೆ ಹಾಕಬಾರ್ದು, ನೇರವಾಗಿ ಜೈಲಿಗೆ ಬರುವಂಥ ದೃಷ್ಟಿಯಿಂದ ಕೂಡ ಸಾಕಷ್ಟು ಸೆಕ್ಯೂರಿಟಿನ ಕೂಡ ಪೊಲೀಸ್ ಸಿಬ್ಬಂದಿಗಳು ಮಾಡಿರುವಂಥದ್ದು. ಮತ್ತು ಕೇವಲ ಏನು 9:20 ವೇಳೆಗೆ ಅಥವಾ 9:30 ವೇಳೆಗೆ ಆಸುಪಾಸಿನ ವೇಳೆಗೆ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಬರುವಂಥದ್ದು ಪಕ್ಕ ಆಗಿರುವಂಥದ್ದು. ಮಾಲ್ತೇಶ್, ಧನ್ಯವಾದ ವಿನಾಯಕ್, ಹಾಗೇನೆ ಜಗಿನ್ ಇಬ್ಬರಿಗೂ ಕೂಡ. ಸೊ ಸದ್ಯಕ್ಕೆ ಎಲ್ಲಿ ಸಾಗ್ತಾ ಇದೆ ಈ ಒಂದು ಪೊಲೀಸರ ಜೀಪ್ ವ್ಯಾನ್ ಏನು ಎಲ್ಲಿ ಹೋಗ್ತಾ ಇದ್ದಾರೆ ಇದರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಶನ್ ನೀಡ್ತಾ ಇದ್ದೀವಿ.